ನೋಡಿ ಇದು ಬಸ್ ಸ್ಟಾಪು. ಏನು ಕಾಣಿಸ್ತಾ ಇದೆ ಅದೇ ಬಸ್ ಸ್ಟಾಪು. ನೋಡಿ 211-6 ಇಲ್ಲಿ ಹೋಗ್ತಾ ಇದೆ. ನೋಡಿ ಈ ಬಸ್ಸು ಹೋಗ್ತಾ ಇರೋ ಪಕ್ಕದಲ್ಲೇ ಇರೋದು ನಾವು ನೋಡಿದ್ದು. ಸ್ನೇಹಿತರೆ, ನೆಲಗುಳಿ ಭಾಗ 3ಕ್ಕೆ ಬಂದಿದ್ದೀನಿ. ಬನ್ನಿ, ಹಳೆ ವಿಡಿಯೋದಲ್ಲಿ ಏನೆಲ್ಲ ಪೆಂಡಿಂಗ್ ಇತ್ತು ಅದೆಲ್ಲ ಆಗಿದೆಯಾ ಇಲ್ಲ ನೋಡೋಣ. ಬನ್ನಿ ಒಳಗಡೆ ಹೋಗೋಣ. ನೋಡಿ ಬಂದು ಎಂಟ್ರಿ ಆಗ್ತಾ ಇದ್ದಂಗೆ ಮೊದಲೇ ಕಾರ್ ಹಾಕಿದ್ದಾರೆ, ಬಂದು ನೆಲ್ಲಿಕಲ್ಲು ಹಾಕಿದ್ರು, ಏನೂ ಮಾಡಿರಲಿಲ್ಲ, ಎಲ್ಲ ಪೆಂಡಿಂಗ್ ಇತ್ತು. ಹೀಗಾಗಿ ನೋಡಿ ಎಷ್ಟು ಸುಂದರವಾಗಿದೆ ಅಂದರೆ ಲೊಕೇಶನ್ ತುಂಬ ಚೆನ್ನಾಗಿದೆ, ಭಾಳ ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿದೆ. ತುಂಬ ಮುಂದೆ ಹೋಗಿ ಅದೆಲ್ಲ ಏನೆಲ್ಲ ಆಗಿದೆ, ಏನು ಪೆಂಡಿಂಗ್ ಇದೆ, ಇನ್ನೂ ಏನಾದರೂ ಇದೆಯಾ, ಎಲ್ಲ ಮುಗಿದೋಗಿದೆಯಾ, ಬನ್ನಿ ನೋಡೋಣ. ಬನ್ನಿ ಹಾಗೆ ಮುಂದೆ ಹೋಗ್ತಾ. ಸ್ನೇಹಿತರೆ, ನಾನೀಗ ನೆಲಗುಳಿ ಬಂದಿದ್ದೀನಿ ಒಂದು ಅಪ್ಡೇಟ್ ಮಾಡೋಣ ಅಂತ. ಬಂದಿರೋ ಟೈಮೇ ಸರಿ ಇಲ್ಲ, ಮಳೆ ಸ್ಟಾರ್ಟ್ ಆಗೋಯ್ತು. ನೋಡಿ 2 BHK ಪೆಂಡಿಂಗ್ ಇತ್ತು ಆಗ ಲಾಸ್ಟ್ ವೀಡಿಯೋಗಳಲ್ಲಿ ತೋರಿಸಿರ್ಬೇಕಾದ್ರೆ. 2 BHK ಕಂಪ್ಲೀಟ್ ಆಗೋಗಿದೆ. ಇಲ್ಲಿ ಏನು ವರ್ಕ್ ಇಲ್ಲ. 2 BHK ಆಗಿರ್ಬೋದು, 1 BHK ಆಗಿರ್ಬೋದು, ಎಲ್ಲ ಕಂಪ್ಲೀಟ್ ಆಗೋಗಿದೆ. ಇಲ್ಲಿರೋದು ಬರೀ ಮೀಟ್ಗಳು ಕೊಡಬೇಕು. ನೋಡಿ ಇಲ್ಲಿ ಮಳೆ ಬೀಳ್ತಾ ಇದೆ, ನಾನು ಇಲ್ಲಿ ತೋರ್ಸೋಕ್ಕಾಗ್ತಾಯಿಲ್ಲ. ಆದರೆ ಇಲ್ಲಿ 1 BHK ಒಳಗಡೆ ತೋರಿಸ್ತೀನಿ. ಕಂಪ್ಲೀಟು ಪೈಂಟಿಂಗು, ಮೇಂಟೆನೆನ್ಸು ಎಲ್ಲ ಕ್ಲಿಯರಾಗಿದೆ. ಮನೆ ಕೀ ಒಂದು ಬಾಕಿ ಕೊಡೋದು, ನೋಡಿ ಏನೂ ಬಾಕಿ ಇಲ್ಲ. ಕೀ ಒಂದು ಕೊಟ್ಟರೆ ಪಾಪ ವಾಸ ಮಾಡೋರಿಗೆ ಬರ್ತಾರೆ. ಆದರೆ ಇಲ್ಲಿ ಇನ್ನೂ ಎಲೆಕ್ಟ್ರಿಕಲ್ ಸಿಟಿ ಸಪ್ಲೈ ಇನ್ನೂ ಕೊಡ್ದಿರೋ ಕಾರಣ ಇನ್ನೂ ಯಾರಿಗೂ ಕೀ ಕೊಡಲಿಲ್ಲ. ನೋಡಿ ಈ ಥರ ಇದೆ. ತುಂಬ ಚೆನ್ನಾಗಿದೆ ಲೊಕೇಶನ್ ಇದು. ಕನಕಪುರ ಹೈವೇಯಿಂದ ಕೇವಲ 1.5 ಕಿಲೋಮೀಟ್ರು ದೂರದಲ್ಲಿದೆ. ಕಗ್ಲಿಪುರ ಟು ಬಿಡದಿಗೆ ಹೋಗೋ ಮೈನ್ ರೋಡ್ ಇದು. ಬಸ್ ಕನೆಕ್ಟಿವಿಟಿ ಇರೋಂಥ ಏರಿಯಾ ಇದು. ತುಂಬ ಚೆನ್ನಾಗಿದೆ. ನಾನು ಇವತ್ತು ಫ್ಲ್ಯಾಟ್ಗಳೇನು ತೋರಿಸಲ್ಲ, ಯಾಕೆಂದರೆ ಇದೆಲ್ಲ ಲಾಸ್ಟ್ 3 ವೀಡಿಯೋಗಳಲ್ಲಿ ತೋರಿಸ್ಬಿಟ್ಟಿದ್ದೀನಿ. ಏನಾದ್ರದ್ದೇನಿಲ್ಲ. ಇವಾಗ ಸದ್ಯಕ್ಕೆ ಏನು ನಡೀತಾ ಇದೆ ಅಂತ ಒಂದು ಅಪ್ಡೇಟ್ ಮಾಡೋಣ ಅಂತ ಬಂದಿದ್ದೀನಿ ಅಷ್ಟೇ. ನೋಡಿ 1 BHK ಇದು A ಬ್ಲ್ಯಾಕ್. ಇದು B ಬ್ಲ್ಯಾಕು 2 BHK. ತುಂಬ ಚೆನ್ನಾಗಿ ಮೇಂಟೆನೆನ್ಸ್ ಮಾಡ್ತಾಯಿದ್ದಾರೆ. ನಾನು ಒಂದು 6 ತಿಂಗಳಿಂದ ಓಡಾಡ್ತಾಯಿದ್ದೀನಿ. ನೋಡಿ ತುಂಬ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಮಣ್ಣು ಹಾಕಿ ಗಿಡಕ್ಕೆ ನೀರು ಹಾಕಿ ಎಲ್ಲ ಚೆನ್ನಾಗಿ ಮಾಡ್ತಿದ್ದಾರೆ. ತುಂಬ ಚೆನ್ನಾಗಿದೆ. ಏರಿಯಾನೂ ಚೆನ್ನಾಗಿದೆ, ಮೇಂಟೆನೆನ್ಸು ಚೆನ್ನಾಗಿದೆ. ನೋಡಿ ಇಲ್ಲಿ ನೋಡಿಸ್ತೀನಿ. ನೋಡಿ ಗಿಡಗಳ ಹತ್ರ ಎಲ್ಲ ಗಲೀಜು ಬರಿದಂಗೆ ಎಲ್ಲ ಕ್ಲೀನ್ ಮಾಡಿ ನೀಟಾಗಿ ಇಟ್ಕೊಂಡಿದ್ದಾರೆ. ವರ್ಕರ್ಸ್ ಬರ್ತಾರೆ. ಲಾಸ್ಟ್ ಟೈಮ್ ನಾನು ವಿಡಿಯೋನಾಗ ಬಂದಿರ್ಬೋದು, ನೋಡಿಸಿರ್ತೀನಿ. ಇಲ್ಲಿ ಲೋಕಲ್ ಅವರೇ ಬಂದು ಕ್ಲೀನ್ ಮಾಡ್ತಾರೆ. ನೋಡಿ ಅಪಾರ್ಟ್ಮೆಂಟ್ ಸುತ್ತ ರೋಡ್ಸ್ ಇದೆ. ಸ್ನೇಹಿತರೆ, ಇದು 2 BHK ಈ ಥರ ಇದೆ ಲೊಕೇಶನ್ನು. ನೋಡಿ ಇಲ್ಲಿಂದ ತೋರಿಸ್ತೀನಿ. 1 BHK ತುಂಬ ಬ್ಯೂಟಿಫುಲ್ ಆಗಿದೆ. ಇಲ್ಲಿ ತುಂಬ ಜನ ವಾಸಕ್ಕೆ ಬರ್ತಾಯಿದ್ದಾರೆ. ತುಂಬ ಪುಣ್ಯವಂತರು. ತುಂಬ ಚೆನ್ನಾಗಿದೆ. ಒಳ್ಳೆ ಗಾಳಿ ವಾತಾವರಣ ತುಂಬ ಚೆನ್ನಾಗಿದೆ. ಇದು 2 BHK ಹತ್ರ ನಾನಿದ್ದೀನಿ. ಇದು ರೋಡೆಲ್ಲ ಹಾಕ್ಬಿಟ್ಟಿದ್ದಾರೆ. ಲಾಸ್ಟ್ ಟೈಮ್ ಬಂದಾಗ ನಾನು ವೀಡಿಯೋದಲ್ಲಿ ರೋಡು ಯಾವುದು ಹಾಕಿರಲಿಲ್ಲ, ಎಲ್ಲ ಪೆಂಡಿಂಗ್ ಇತ್ತು. ಏನೂ ಇಲ್ಲ ಪೆಂಡಿಂಗ್, ಇವೆಲ್ಲ ಕ್ಲಿಯರ್ ಆಗಿಬಿಟ್ಟಿದೆ. ನೋಡಿ ನೋಡೋಕೆ ಈ ಥರ ಸಿಗುತ್ತೆ. HK ಬ್ಯಾಕ್ ಸೈಡ್ ಇದ್ದೀನಿ ನಾನೀಗ. ಒಂದು ವ್ಯೂ ತೋರಿಸ್ತೀನಿ ನೋಡಿ. ಇದು ತುಂಬ ಚೆನ್ನಾಗಿದೆ ಲೊಕೇಶನ್ ಅಂತ ತೆಗೆದಾಕುವಂಥ ಜಾಗ ಅಲ್ಲ, ತುಂಬ ಚೆನ್ನಾಗಿದೆ. ಇಲ್ಲಿ ವಾಸ ಮಾಡೋವಂಥವ್ರಿಗೆ ಪಾರ್ಕಿಂಗ್ ವ್ಯವಸ್ಥೆಗಂತೂ ತುಂಬ ಜಾಗ ಇದೆ. ನೋಡಿ ಇದೆಲ್ಲ ಇನ್ನೂ ಏನಾದ್ರು ರೆಡಿ ಮಾಡ್ತಾರೆ ಸದ್ಯಕ್ಕೆ. ಇದು 30 ಅಡಿ ರೋಡ್ ಇದೆ, ಸಾಕು, ಮಸ್ತಾಗಿದೆ. ಇಲ್ಲೆಲ್ಲ ಪಾರ್ಕಿಂಗ್ ವ್ಯವಸ್ಥೆ ಇದೆ.
ಬಟ್ ಅಲ್ಲೂ ಇನ್ನೂ ಏನಾದರೂ ವೆಹಿಕಲ್ ನಿಲ್ಲಿಸ್ಕೋಬೋದು, ಏನಾದ್ರು ಪಾರ್ಕ್ ಥರ ಮಾಡ್ಕೊಬೋದು, ಚೆನ್ನಾಗಿದೆ. ಎಲ್ಲ ಕ್ಲಿಯರ್ ಆಗಿದೆ, ಏನೂ ಬಾಕಿ ಇಲ್ಲ. ಇಲ್ಲಿ ಬರೋ ವಾಸ ಮಾಡೋರಿಗೆ ಕೀ ಕೊಟ್ಟರೆ ಸಾಕು, ಕಾದಿದ್ದಾರೆ. ಯಾವಾಗ ಕೊಡ್ತಾರೋ ಗೊತ್ತಿಲ್ಲ. ಸದ್ಯಕ್ಕೆ ಇವಾಗಿನ ಪರಿಸ್ಥಿತಿಯ ಒಂದು ವಿಡಿಯೋ ಆಗಿರ್ತದೆ. ಒಂದು ಸಾರಿ ಏನಿದೆಯೋ ಒಳಗಡೆ ಯಾವುದನ್ನು ಓಪನ್ ಇದೆಯೋ ಒಂದು ಸಲ ನೋಡೋಣ. ಯಾಕೆಂದರೆ ಲಾಸ್ಟ್ ವಿಡಿಯೋದಲ್ಲಿ ಇನ್ನು ವರ್ಕ್ ಮಾಡಬೇಕಾದ್ರೆ ವಿಡಿಯೋ ಮಾಡಿದ್ದೆ. ಈಗ ಒಂದು ಸಲ ಎಂಟ್ರಿ ಆಗಿ ನೋಡ್ಬಿಡೋಣ ಬನ್ನಿ. ಯಾಕೆಂದರೆ ಪದೇ ಪದೇ ಬರೋಕ್ಕಾಗಲ್ಲ. ಈಗ ಬಂದಿದ್ದೀವಿ. 2 BHK ಪರಿಸ್ಥಿತಿ ಏನಿದೆ ಅಂತ ಒಂದು ಸಲ ನೋಡ್ಬಿಡೋಣ. ಎಲ್ಲಿದೆ ಸ್ಟೇರ್ಕೇಸು? ಓಕೆ, ಇಲ್ಲಿದೆ. ಇದ್ರೆ 2 BHK ನೆಲಗುಳಿಯಲ್ಲಿ ಮೇಲೆ ಹೋಗ್ತಾಯಿದ್ದೀವಿ. ಲಾಸ್ಟ್ ವಿಡಿಯೋದಲ್ಲಿ ವರ್ಕ್ ನಡೀತಾ ಇರಬೇಕಾದ್ರೆ ಬಂದಿದ್ದೆ. ಈಗ ಏನೆಲ್ಲ ಕಂಪ್ಲೀಟ್ ಆಗಿದೆ ಅಂತ ಗೊತ್ತಾಗಿದೆ. ಹಾಗಾಗಿ ಒಂದು ಸಲ ನೋಡೋಣ ಬನ್ನಿ. ಡೋರ್ ಲಾಕ್ ಮಾಡಿದ್ದಾರಾ? ಇಲ್ಲ, ಓಪನ್ ಇದೆ. ಇಲ್ಲಿ ಲಿಫ್ಟ್ ಮುಂದೆಗಡೆ ಗ್ರಾನೈಟ್ ಕಲ್ಲು ಹಾಕಬೇಕು, ಪೆಂಡಿಂಗ್ ಇದೆ. ಇದು ಕಾರಿಡಾರು. ಹೀಗೆ ನೋಡಿದ್ರೆ ಈ ಒಂದು ಬಾಲ್ಕನಿ ಸಿಗುತ್ತೆ. ಈ ಬಾಲ್ಕನಿಯಲ್ಲಿ ಒಂದು ವ್ಯೂ ತೊಗೊಂಬಿಡೋಣ ಬನ್ನಿ. ನೋಡಿ, ಅಲ್ಲಿ ಮೈನ್ ರೋಡು, ಅಲ್ಲೊಂದು ಫ್ಲ್ಯಾಟ್ ಕಾಣಿಸ್ತಾ ಇದೆಯಲ್ಲ, ಅಲ್ಲೇ ಮೈನ್ ರೋಡು. ಜೂಮ್ ಹಾಕ್ತೀನಿ. ಅದು ಬಸ್ ಓಡಾಡೋ ಅಂಥದ್ದು, ಕಾರ್ ಹೋಗ್ತಾ ಇದೆಯಲ್ಲ, ಅದು ಬಸ್ ರೂಟ್. ಇದು ಕಗ್ಲೇಪುರ ಟು ಬಿಡದಿಗೆ ಹೋಗೋಂಥ ಬಸ್ ರೂಟ್ ಇದು. ಇದು 1 BHK ನೆಲಗುಳಿ 1 BHK. ಇದು ರೋಡಿಂದ ಆಚೆ ಕಡೆ ಇರೋವಂಥದ್ದು, ಔಟ್ಸೈಡ್ ಇರೋದು. ಅದು ಇಲ್ಲಿ ನೋಡೋಕ್ಕೆ ಈ ಥರ ಸಿಗುತ್ತೆ. ಲಾಸ್ಟ್ ವಿಡಿಯೋದಲ್ಲಿ ಎಲೆಕ್ಟ್ರಿಕಲ್ ಸಿಟಿ ಏನು ವರ್ಕು ಆಗಿರಲಿಲ್ಲ. ಈಗೆಲ್ಲ ಕೂರಿಸಿದ್ದಾರೆ. ಮೀಟ್ರ್ ಬಂದಿಲ್ಲ ಅಂತ ಗೊತ್ತಾಗಿದೆ. ನೋಡೋಕ್ಕೆ ಈ ಥರ ಸಿಗುತ್ತೆ. ಬಿಲ್ಡಿಂಗ್ ಸುತ್ತ 30 ಅಡಿ ರೋಡ್ ಸಿಗುತ್ತೆ, ಚೆನ್ನಾಗಿದೆ. ಹಾಗೆ ಹೋಗಿ 2 BHK ಒಳಗಡೆ ಎಷ್ಟು ಫಿನಿಷಿಂಗ್ ಆಗಿದೆ ನೋಡೋಣ. ಓಪನ್ ಇದ್ದರೆ ನೋಡಿ, ಇದು ಯಾವುದೋ ಒಂದು ಫ್ಲ್ಯಾಟು ಓಪನ್ ಇದೆ. ಒಂದು ಸಲ ನೋಡೋಣ. ಮೈನ್ ಡೋರ್ದು ವಾಸ್ಕಾಲ್ ಈ ಥರ ಬರುತ್ತೆ. ಸಿಮೆಂಟಿಂದೇ ಅನ್ಕೊತೀನಿ. ಇದು ಪೈಂಟ್ ಮಾಡಿದ್ದಾರೆ. ಮೈನ್ ಡೋರ್ ಈ ಥರ ಇದೆ. ಒಳಗಡೆ ಎಂಟ್ರಿ ಆಗ್ತು ಅಂದರೆ ವೈರಿಂಗ್ ಎಲ್ಲ ಆಗಿದೆ. ಆಲ್ಮೋಸ್ಟು ಏನು ಪೆಂಡಿಂಗ್ ಇಲ್ಲ. ಒಂದು 10ಕ್ಕೆ 12-13 ಅಡಿ ಹಾಲ್ ಸಿಗುತ್ತೆ. ಹಾಗೆ ಸ್ಟ್ರೈಟ್ ಬಂದರೆ ಒಂದು ಕಿಚನಲ್ಲಿ ಇಲ್ಲಿ ಒಂದು ಫ್ರಿಜ್ ಪಾಯಿಂಟಿಗೆ ಸಾಕೆಟ್ ಕೊಟ್ಟಿದ್ದಾರೆ. ಇಲ್ಲೊಂದು ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಮಿಕ್ಸಿ ಏನಾರು ಹಾಕ್ಕೊಳೋದಕ್ಕೆ. ಇಲ್ಲೊಂದು ವಿಂಡೋ ಕೊಟ್ಟಿದ್ದಾರೆ, ಗಾಳಿ ಚೆನ್ನಾಗಿ ಆಡಲಿ ಅಂತ, ಚೆನ್ನಾಗಿದೆ. ಇಲ್ಲೊಂದು ಎಕ್ಸಾಸ್ಟ್ ಫ್ಯಾನ್ ಪಾಯಿಂಟ್ ಮಾಡಿದ್ದಾರೆ, ಹಾಕ್ಕೊಬೋದು, ಚೆನ್ನಾಗಿದೆ. ಇಲ್ಲೊಂದು ಸಾಕೆಟ್ ಕೊಟ್ಟಿದ್ದಾರೆ. ಇದು ಫಿಲ್ಟ್ರಿಗೆ ಅನ್ಕೊತೀನಿ, ವಾಟರ್ ಫಿಲ್ಟ್ರ್ ಹಾಕ್ಕೊಂಬಂಗಿದ್ರೆ ಅಲ್ಲಿ ಹಾಕ್ಕೊಬೋದು. ಇಲ್ಲೊಂದು ವಾಶ್ ಬೇಷನ್ ನೋಡಿ, ಈ ಥರ ನೋಡೋಕ್ಕೆ ಸಿಗುತ್ತೆ. ಸೆಲ್ಫು ಚೆನ್ನಾಗಿದೆ. ಇಲ್ಲೊಂದು ಲೈಟ್ ಪಾಯಿಂಟ್ ಕೊಟ್ಟಿದ್ದಾರೆ. ಇಲ್ಲಿ ಸಜ್ಜ ಇದೆ, ಅಡುಗೆ ಮನೆಯಲ್ಲಿ ಸಜ್ಜ. ಇಲ್ಲಿ ಒಂದು ಡೋರ್ ಇದೆ, ಏನಿದೆ ನೋಡೋಣ. ಇಲ್ಲೊಂದು 2 ಲೈಟ್ ಪಾಯಿಂಟ್ ಚುಚ್ಚು ಬೋರ್ಡ್ ಕೊಟ್ಟಿದ್ದಾರೆ. ಇದೊಂದು PVC ಪ್ಲಾಸ್ಟಿಕ್ ಡೋರ್ ಫಿಟ್ ಮಾಡಿದ್ದಾರೆ. ಇದು ಯುಟಿಲಿಟಿ ಕೊಟ್ಟಿದ್ದಾರೆ. ಯುಟಿಲಿಟಿಯಲ್ಲಿ ಇಲ್ಲೊಂದು ಪ್ಲಗ್ ಪಾಯಿಂಟು, ಇಲ್ಲೊಂದು ಟ್ಯಾಪ್ ಕೊಟ್ಟಿದ್ದಾರೆ, ಕೊಳಾಯಿ. ಇದು ವೇಸ್ಟ್ ವಾಟ್ರ್ ಹೋಗೋಕ್ಕೆ. ವಾಷಿಂಗ್ ಮಿಷಿನ್ ಬೇಕಾದ್ರೆ ಇಲ್ಲಿ ಇಟ್ಕೊಬೋದು. ಸೀಲಿಂಗಲ್ಲಿ ಒಂದು ಲೈಟ್ ಪಾಯಿಂಟ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಒಂದು ವಿಂಡೋ ಬರುತ್ತೆ ನೋಡಿ, ನೋಡೋಕ್ಕೆ ಹಿಂಗೆ ಸಿಗುತ್ತೆ. ತುಂಬ ಚೆನ್ನಾಗಿದೆ ವ್ಯೂ. ಇಲ್ಲಿ ನೋಡಿ ತೋರಿಸ್ತೀನಿ. ಅದು A ಬ್ಲ್ಯಾಕ್. ಇದು ನಾನಿರುವಂಥದ್ದು B ಬ್ಲ್ಯಾಕು 2 BHK. ಗಾಳಿ ವಾತಾವರಣ ತುಂಬ ಚೆನ್ನಾಗಿದೆ, ಎರಡು ಮಾತಿಲ್ಲ, ಡೌಟೇ ಬೇಡ. ಮತ್ತು ಕಿಚನಲ್ಲಿ
ವಾಶ್ ಬೇಸಿನ್ ಕೆಳಗಡೆ ಸ್ವಲ್ಪ ಸ್ಪೇಸ್ ಸಿಗುತ್ತೆ ನೋಡಿ. ಇದೆಲ್ಲ ಜಾಗ ಹಂಗೆ ಇದೆ. ನೀವು ಬೇಕಾದರೆ ಅಡುಗೆ ಮನೆ ಮಾಡ್ರನ್ ಕಿಚನ್ ಟೈಪ್ ಮಾಡಿಸ್ಕೊಬೋದು. ನೋಡಿರಿ ಈ ಥರ ಈ 8ವರೆಗೂ ಟೈಲ್ಸ್ ಹಾಕಿದ್ದಾರೆ. ಇಲ್ಲೇನಾದ್ರು ತೊಳೆದ್ರೆ ಇರಲಿ ಅಂತ ಟೈಲ್ಸ್ ಹಾಕಿದ್ದಾರೆ. ನೆಕ್ಸ್ಟು ಹಿಂಗೆ ರೈಟ್ ಸೈಡಿಗೆ ಬಂತು. ಇದು ಒಂದು ರೂಮು. ಈ ರೂಮಲ್ಲಿ ಇಲ್ಲೊಂದು ಸ್ವಿಚ್ ಬೋರ್ಡ್ ಕೊಟ್ಟಿದ್ದಾರೆ. ಏನು ಕವರ್ ತೆಗೆದಿಲ್ಲ, ಗಲೀಜಾಗುತ್ತೆ ಅಂತ. ಅಲ್ಲೊಂದು ಲೈಟ್ ಪಾಯಿಂಟು, ಇಲ್ಲೊಂದು ಲೈಟ್ ಪಾಯಿಂಟು, ಇಲ್ಲಿ ಫ್ಯಾನ್ದು. ಈ ರೂಮ್ಗೆ ಇಲ್ಲೊಂದು ವಿಂಡೋ ಕೊಟ್ಟಿದ್ದಾರೆ. ಗಾಳಿ ಚೆನ್ನಾಗಿ ಬರುತ್ತೆ. ಗಾಳಿ ತುಂಬ ಚೆನ್ನಾಗಿದೆ. ಕ್ಲೋಸ್ ಮಾಡೋಣ. ಮಳೆ ನೀರು ಯಾರೋ ಓಪನ್ ಮಾಡಿ ಬಿಟ್ಬಿಟ್ಟಿದ್ದಾರೆ. ನಾವು ಕ್ಲೋಸ್ ಮಾಡೋಣ. ನೀರೆಲ್ಲ ಬಂದು ಏನೋ ಗಲೀಜಾಗುತ್ತೆ, ಇಲ್ಲಾಂದರೆ ಪಕ್ಷಿಗಳು ಬಂದು ಗಲೀಜು ಮಾಡ್ತವೆ. ಇಲ್ಲಿ ನೋಡಿ ಸಜ್ಜ 2 ಅಡಿ ಸಜ್ಜ ಕೊಟ್ಟಿದ್ದಾರೆ. ಇಲ್ಲಿ ತುಂಬ ಚೆನ್ನಾಗಿದೆ. ಈ ರೂಮಲ್ಲಿ ಒಂದು 16 ಆಂಪ್ಸ್ ಒಂದು ಸ್ವಿಚ್ ಕೊಟ್ಟಿದ್ದಾರೆ. ಇದು ಗೀಜರ್ಗೆ. ಇದೊಂದು ಲೈಟ್ ಪಾಯಿಂಟ್, ಇದೊಂದು ಲೈಟ್ ಪಾಯಿಂಟ್. 3 ಮಾಡಿ ಪ್ಲೇಟ್ ಇಕ್ಕಿದ್ದಾರೆ ನೋಡಿ. ಇದೊಂದು ಡೋರು. ಇದು ಬಾತ್ರೂಮ್. ಈ ರೂಮ್ಗೆ ಅಟ್ಯಾಚ್ ಬಾತ್ರೂಮ್. ಈ ಒಳಗಡೆ ಬಂತು ಅಂದರೆ ವಾಶ್ ಬೇಸಿನ್ ಇದೆ. ಮೇಲುಗಡೆ ಒಂದು ಸಾಕೆಟ್ ಇದೆ. ಗೀಜರ್ ಪಾಯಿಂಟು, ಹಾಟ್ ಆ್ಯಂಡ್ ಕೋಲ್ಡು ಪೇಂಟ್ ಮಾಡಿದ್ದಾರೆ. ಸೀಲಿಂಗಲ್ಲಿ ಒಂದು ಪಾಯಿಂಟು ಡೆಮ್ಮಿ ಇದೆ. ಇಲ್ಲೊಂದು ವಾಲಲ್ಲಿ ಒಂದು ಲೈಟ್ ಪಾಯಿಂಟು. ಇಲ್ಲಿ ಒಂದು ಗಾಳಿ ಆಡೋದಕ್ಕೆ ಒಂದು ವಿಂಡೋ ಕೊಟ್ಟಿದ್ದಾರೆ. ಎಕ್ಸಾಸ್ಟ್ ಫ್ಯಾನ್ ಹಾಕ್ಕೊಳ್ಬೋದು. ಇಲ್ಲಿ ಒಂದು ಪಾಯಿಂಟ್ ಮಾಡಿದ್ದಾರೆ. ಕಾಣಿಸ್ತಾ ಇದೆಯಾ? ಮಳೆ ಬೀಳ್ತಾ ಇರೋದ್ರಿಂದ ಸ್ವಲ್ಪ ಕತ್ಲು ಸ್ವಲ್ಪ ನೋಡಿ. ಇಲ್ಲಿ ಕೆಳಗಡೆ ಬಂತು ಅಂದರೆ ಹಾಟ್ ಆ್ಯಂಡ್ ಕೋಲ್ಡ್ 2 ಪಾಯಿಂಟ್ ಮಾಡಿದ್ದಾರೆ. ಕೊಳೆ ಹಾಕಿಲ್ಲ, ವಾಸ ಬಂದ ಮೇಲೆ ಹಾಕ್ತಾರೆ. ಎಲ್ಲ ಫಿಟ್ಟಿಂಗ್ಸ್ ಆಗಿದೆ. ಇಲ್ಲಿ ಆಲ್ಫಾ ಸೆಟ್ಟು, ಗನ್ ಸೆಟ್ಟು, ಮತ್ತು ಇದೊಂದು ವೆಸ್ಟರ್ನ್ ಕಮ್ಮೋಡ್ ಇದೆ. ಸ್ಪೇಸಸ್ ಆಗಿದೆ, ಚೆನ್ನಾಗಿದೆ. ಬಾತ್ರೂಮು ತುಂಬ ದೊಡ್ಡದು ಅಂತಿಲ್ಲ, ತುಂಬ ಚಿಕ್ಕದು ಅಂತಿಲ್ಲ, ಚೆನ್ನಾಗಿದೆ. ಆಲ್ಮೋಸ್ಟು 4 ಅಡಿಗೆ ಒಂದು 6 ಅಡಿ ಬರುತ್ತೆ. 6-7 ಅಡಿ ಇದೆ, ಸಾಕು, ದೊಡ್ಡದಾಗೆ ಇದೆ. ಬನ್ನಿ ಹೊರಗಡೆ ಹೋಗಿ ನೆಕ್ಸ್ಟು ಇನ್ನೊಂದು ನೋಡೋಣ. ಇಲ್ಲೊಂದು 2 ಸ್ವಿಚ್ ಕೊಟ್ಟಿದ್ದಾರೆ. ಸ್ಟಾರ್ಟಿಂಗ್ ಡೋರ್ ಓಪನ್ ಮಾಡಿದ ತಕ್ಷಣ ಇಲ್ಲೊಂದು 2 ಆಮೇಲೆ ನೋಡಿ ಆ ಬೋರ್ಡಲ್ಲೂ ಇಲ್ಲರ ಅಲ್ಲಿ ಕೊಟ್ಟಿರ್ತಾರೆ ಅಂತ ಅಂದ್ಕೊತೀವಿ. ಹಾಗೆ ಹೊರಗಡೆ ಬಂದರೆ ಇಲ್ಲೊಂದು ಪ್ಯಾಸೇಜ್, ಚಿಕ್ಕದಾಗಿ ಒಂದು ಪ್ಯಾಸೇಜ್ ಕ್ರಿಯೇಟ್ ಆಗಿದೆ. ಈ ಪ್ಯಾಸೇಜಲ್ಲಿ ಒಂದು ಸ್ವಿಚ್ ಬೋರ್ಡ್ ಕೊಟ್ಟಿದ್ದಾರೆ. ಇಲ್ಲೊಂದು ಲೈಟ್ ಪಾಯಿಂಟ್ ಇದೆ. ಇಲ್ಲೊಂದು ಕಾಮನ್ ಬಾತ್ರೂಮ್ ಬಚ್ಚಲು ಕಾಮನ್ ಕೊಟ್ಟಿದ್ದಾರೆ. ಇಲ್ಲೂ ಸಹ ಒಂದು ವಾಶ್ ಬೇಸಿನ್ನು, ಹಾಗೆ ಇಲ್ಲಿ ಗೀಜರ್ ಪಾಯಿಂಟು. ಇಲ್ಲಿ ಯಾಕೋ ಒಂದೇ ಪಾಯಿಂಟ್ ಕಾಣಿಸ್ತಿದೆ, ಏನು ಅನ್ನೋದು ನನಗೂ ಅರ್ಥ ಆಗಲಿಲ್ಲ. ಅಲ್ಲಿ ತಣ್ಣೀರ್ದು ಯಾವುದು ಬಿಸಿನೀರ್ದು ಯಾವುದೋ ಗೊತ್ತಾಗ್ತಾಯಿಲ್ಲ. ಇಲ್ಲೊಂದು ಟ್ಯಾಪ್ ಇದೆ. ಇಲ್ಲೊಂದು ಆಲ್ಫಾ ಸೆಟ್ಟು, ಗನ್ ಸೆಟ್ಟು, ಇಲ್ಲಿ ಕಮೋಡು, ಬೆಸ್ಟ್ ಟ್ಯಾಂಕು. ಇಲ್ಲೊಂದು ಸೇಮ್ ವಿಂಡೋ, ಎಕ್ಸಾಕ್ಟ್ ಫ್ಯಾನ್ಗೆ ಒಂದು ಪಾಯಿಂಟು, ಪವರ್ ಪಾಯಿಂಟ್. ಇದು ಲೈಟ್ ಪಾಯಿಂಟು. ಇದು ಅಷ್ಟೇ 7 ಅಡಿಗೆ 4 ಅಡಿ ಇದೆ. ಇದು ಸ್ಪೇಸಾಗಿ ಚೆನ್ನಾಗಿದೆ. ಓಕೆ, ನೆಕ್ಸ್ಟು ಇಲ್ಲಿ ಇನ್ನೊಂದು ರೂಮ್. ಇದು 2 BHK ನೋಡ್ತಾ ಇರೋದ್ರಿಂದ ಇಲ್ಲೊಂದು ರೂಮ್ ಬರುತ್ತೆ. ಡೋರ್ ಓಪನ್ ಮಾಡ್ತಿದ್ದಂಗೆ ಇಲ್ಲೊಂದು 2 ವೇ ಸ್ವಿಚ್ ಕೊಟ್ಟಿದ್ದಾರೆ. ಇಲ್ಲಿ ಹಾಕ್ಕೊಂಡು ಒಳಗಡೆ ಬಂತು ಅಂದರೆ ಇಲ್ಲಿ ರೈಟ್ ಸೈಡ್ಗೆ ಅಲ್ಲೊಂದು ಬೋಲ್ಡ್ ಕೊಟ್ಟಿದ್ದಾರೆ. ಈ ಬೋಲ್ಡಲ್ಲಿ ಮಿಕ್ಕಿದ್ದು ಸ್ವಿಚ್ಚು, ಸಾಕೆಟು ಎಲ್ಲ ಇರುತ್ತೆ, ಫ್ಯಾನ್ದು ಎಲ್ಲ. ಇಲ್ಲೊಂದು ವಾಲ್ ಲೈಟ್ ಪಾಯಿಂಟ್ ಇದೆ, ಫ್ಯಾನ್ ಪಾಯಿಂಟು. ಇಲ್ಲೊಂದು ವಾಲ್ ಲೈಟ್ ಪಾಯಿಂಟು. ಇಲ್ಲೂ ಅಷ್ಟೇ ನೋಡಿ, ತುಂಬ ಚೆನ್ನಾಗಿದೆ. ಗಾಳಿ ವಾತಾವರಣ ಬರೋದಕ್ಕೆ ನೋಡಿ ಇಲ್ಲಿ ಈ ಸೈಡು ಚೆನ್ನಾಗಿದೆ. ವ್ಯೂ ಈ ಥರ ನೋಡೋಕ್ಕೆ ಸಿಗುತ್ತೆ ಈ ರೂಮಿಂದ. ಇಲ್ಲೂ ಸಹ ಏನೋ ಓಪನ್ ಮಾಡಿ ಇಟ್ಬಿಟ್ಟಿದ್ದಾರೆ, ಕ್ಲೋಸ್ ಮಾಡೋಣ. ಇದು ಸಹ 8ಕ್ಕೆ 10 ಅಡಿ, 10.5 ಅಡಿ ಇದೆ. 1 2 3 4 5 10.5 ಅಡಿ ಇದೆ. 8ಕ್ಕೆ 10.5 ಅಡಿ ಬರುತ್ತೆ ಈ ರೂಮು ಸಹ. ಇಲ್ಲೂ ಸಹ ಈ ಥರ ನೋಡೋಕ್ಕೆ ಸಿಗುತ್ತೆ.
ಇದು ಸಜ್ಜ, 2 ಅಡಿ ಸಜ್ಜ ಕೊಟ್ಟಿದ್ದಾರೆ. ತುಂಬ ಸ್ಪೇಸ್ ಇದೆ, ಏನಾರ ಯೂಸ್ ಮಾಡ್ಕೊಬೋದು. ಇಲ್ಲಿ ಲ್ಯಾಪ್ಟಾಪ್ಸ್ ಏನಾರ ಮೇಲೆಗಡೆ ಹಾಕ್ಕೊಂಡು ವುಡ್ ವರ್ಕ್ ಮಾಡಿಸ್ಕೊಬೋದು, ತುಂಬ ಚೆನ್ನಾಗಿರುತ್ತೆ. ಇದು 2 BHK ಡಬಲ್ ಬೆಡ್ರೂಮ್ ಇರೋವಂಥ ಒಂದು ಫ್ಲ್ಯಾಟು. ರಾಜೀವ್ ಗಾಂಧಿ ಹೌಸಿಂಗ್ ಬೋರ್ಡ್ ಕಡೆಯಿಂದ ಆಗಿರುವಂಥ ಇದು ಕಟ್ಟಿರುವಂಥದ್ದು. ಇದು ಫ್ಲ್ಯಾಟು. ಹಾಲಲ್ಲಿ ಸಹ ಇಲ್ಲೊಂದು ವಿಂಡೋ ಬಂದಿದೆ ನೋಡಿ, ನಾನು ಆಗಲೇ ತೋರಿಸಲಿಲ್ಲ. ಓಪನ್ ಮಾಡ್ತೀನಿ. ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ನೋಡಿ. ಎಷ್ಟು ಗಾಳಿ ಬರ್ತದೆ ಅಂದರೆ ತುಂಬ ಚೆನ್ನಾಗಿದೆ. ಗಾಳಿ ಬೆಳಕಿಗೆ ಏನೂ ಕೊರತೆ ಇಲ್ಲ. ನಾವು ಡಿಸೈನ್ ಮಾಡಿದ್ರೆ ಹಿಂಗೆ ಬರೋಲ್ಲ, ತುಂಬ ಚೆನ್ನಾಗಿದೆ ನೋಡಿ. ತೋರಿಸ್ತೀನಿ. ಈ ಥರ ಇದೆ. ಇವತ್ತಿನ ನೆಲಗುಳಿ ಪ್ರಾಜೆಕ್ಟಲ್ಲಿ 1 BHK 2 BHK ಅಪ್ಡೇಟು ಎಲ್ಲ ರೆಡಿ ಇದೆ, ಆದರೆ ಜನಗಳಿಗೆ ಇನ್ನೂ ಸಿಗಲಿಲ್ಲ. ಅದನ್ನು ಅಪ್ಡೇಟು ಇದು ಯಾವುದೋ ವಿಂಡೋ ಒಂದು ತೆಗೆದಿಟ್ಬಿಟ್ಟಿದ್ದಾರೆ, ಗೊತ್ತಿಲ್ಲ. ಸದ್ಯಕ್ಕೆ ಹೊರಗಡೆ ಹೋಗೋಣ. ಇದು ಸಹ ಒಂದು 6 ಅಡಿ 6.5 ಅಡಿ ಬರುತ್ತೆ. ಇದು ಕಾರಿಡಾರ್ ಸ್ಪೇಸ್ ಆಗಿದೆ, ಚೆನ್ನಾಗಿದೆ. ವರ್ಕೆಲ್ಲ ಮುಗಿದಿದೆ. ಇಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಈ ವರ್ಕ್ ಮಾಡಿರೋರು ಬಿಟ್ಟಿದ್ದಾರೆ, ಅದೆಲ್ಲ ತೆಗೆದಿಲ್ಲ ನೋಡಿ. ಇಲ್ಲೊಂದು ವ್ಯೂ ಹೆಂಗಿದೆ ನೋಡಿ, ತುಂಬ ಚೆನ್ನಾಗಿದೆ. ನೋಡೋಕ್ಕೆ ಈ ಥರ ಸಿಗುತ್ತೆ. ಇದು ಫ್ಲ್ಯಾಟ್ಗೆ ಎಂಟ್ರಿ ಆಗೋದು. ತುಂಬ ಗಾಳಿ ವಾತಾವರಣ ತುಂಬ ಚೆನ್ನಾಗಿದೆ. ಹಂಗೆ ಮುಂದೆ ತೋರಿಸ್ತೀನಿ ಬನ್ನಿ. ಬ್ಯೂಟಿಫುಲ್ ಪ್ಲೇಸ್, ಪೀಸಸ್ ಆಗೋದೆ ನೋಡಿ. ಇಲ್ಲಿ ಒಂದು ಮೆಟ್ಲು ಹತ್ತೋದಕ್ಕೆ ಇಳಿಯೋದಕ್ಕೆ, ಮತ್ತು ಇಲ್ಲೊಂದು ಲಿಫ್ಟ್ ಬರುತ್ತೆ. ಅಲ್ಲೊಂದು ಲಿಫ್ಟ್ ಇತ್ತು, ಇಲ್ಲೊಂದು ಲಿಫ್ಟ್ ಇದೆ. ಎಲ್ಲ ಫೈನಲ್ ಸ್ಟೇಜ್ ಆಗಿದೆ. ಎಲ್ಲ ಡೋರ್ಗಳು ಓಪನ್ ಇದೆ, ಯಾವುದು ಕ್ಲೋಸ್ ಮಾಡಿಲ್ಲ. ಹಾಗೆ ಬಂದರೆ ಇಲ್ಲಿ ಒಳ್ಳೆ ವ್ಯೂ ಇದೆ ನೋಡಿ. ಗಾಳಿ ವಾತಾವರಣ ತುಂಬ ಚೆನ್ನಾಗಿದೆ ನೋಡಿ. ಇಲ್ಲಿ ಜೂಮ್ ಆಗ್ತೀನಿ. ಕನಕಪುರ ಬೆಂಗಳೂರು ಹೈವೇಯಲ್ಲಿ ಸ್ನೇಹಿತರೆ, ನಾನು 2 BHK ಇನ್ನೊಂದು ಬ್ಯಾಕ್ ಸೈಡಲ್ಲಿ ಕಾರ್ನರಲ್ಲಿದ್ದೀನಿ ನೋಡಿ. ಬಿಲ್ಡಿಂಗ್ ನೋಡೋಕ್ಕೆ ಈ ಥರ ಸಿಗುತ್ತೆ. 30 ಅಡಿ ರೋಡ್ ಇದೆ. ಹಾಗೆ ನನ್ನ ಬಲಭಾಗಕ್ಕೆ ತೋರಿಸ್ತೀನಿ ನೋಡಿ, ಅದು ಮುಂದೆಗಡೆ ಆ ರೋಡಿಂದ ಇರೋವಂಥದ್ದು ಫ್ಲ್ಯಾಟ್ಗಳದು. ಹಾಗೆ ಇಲ್ಲಿ ಬಿಲ್ಡಿಂಗ್ ಆಪೋಸಿಟ್ಟು ಪೂರ್ವ ಕಡೆ ನೋಡಿ, ತುಂಬ ಚೆನ್ನಾಗಿದೆ. ಮಳೆ ವಾತಾವರಣ ನೋಡಿ ಯಾವ ಥರ ಇದೆ ಅಂದರೆ ಒಳ್ಳೆ ವ್ಯೂ ಇದೆ. ಇಲ್ಲಿ ಗಿಡ ಮರ ತುಂಬ ಚೆನ್ನಾಗಿದೆ ಇಲ್ಲಿ ನೋಡಿ. ಇಲ್ಲಿನೂ ಸ್ವಲ್ಪ ಇದ್ರದ್ದೇ ಜಾಗ, ಏನೋ ಮುಂದೆ ಯೂಸ್ ಮಾಡ್ಕೊಬೋದು ನೋಡಿ. ತುಂಬ ಚೆನ್ನಾಗಿದೆ. ಗಾಳಿ ವಾತಾವರಣ, ಗಿಡ ಮರ ತುಂಬ ಚೆನ್ನಾಗಿದೆ ನೋಡಿ. ಇಲ್ಲಿ ಕಾರ್ನರಲ್ಲಿದ್ದೀನಿ. ಅದು 30 ಅಡಿ ರೋಡು, ಮತ್ತು ಇದು 30 ಅಡಿ ರೋಡು. ಬಿಲ್ಡಿಂಗ್ ಸುತ್ತ ರೋಡ್ ಬಿಟ್ಟಿದ್ದಾರೆ. ಗೌರ್ಮೆಂಟ್ ಪ್ರಾಜೆಕ್ಟು ತುಂಬ ಚೆನ್ನಾಗಿದೆ. ಇದು ಯಾರಿಗೆಲ್ಲ ಈ ಬ್ಲ್ಯಾಕಲ್ಲಿ ಬಿ ಬ್ಲ್ಯಾಕಲ್ಲಿ ನೆಲಗುಳಿಯಲ್ಲಿ 2 BHK ಹಾಕ್ಕೊಂಡಿದ್ರೆ ಅವ್ರಿಗೆ ಆಲ್ ದಿ ಬೆಸ್ಟು. ಯಾಕೆಂದರೆ ತುಂಬ ಚೆನ್ನಾಗಿದೆ. ಇಷ್ಟಲ್ಲೇ ಕೀ ಹ್ಯಾಂಡ್ ಓವರ್ ಮಾಡ್ತಾರೆ. ತುಂಬ ಚೆನ್ನಾಗಿದೆ, ಒಳ್ಳೆಯದಾಗಲಿ ಸ್ನೇಹಿತರೆ. ನೋಡಿ ಎಲ್ಲ ಆ್ಯಂಗಲಲ್ಲೂ ತೋರಿಸ್ತಾ ಇದ್ದೀನಿ, ಯಾಕೆಂದರೆ ಯಾವುದು ರೋಡು ಪೆಂಡಿಂಗ್ ಇಲ್ಲ. ನನ್ನ ಹಳೆ ವಿಡಿಯೋಗಳಲ್ಲಿ ರೋಡೆಲ್ಲ ಪೆಂಡಿಂಗ್ ಇತ್ತು ನೋಡಿ. ಆಗಲೇ ಆ ಮೂಲೆಯಲ್ಲಿ ಕಾರ್ನರಲ್ಲಿ ತೋರಿಸಿದ್ದೀನಿ. ಈಗ ಇಲ್ಲಿ ನೋಡಿ, ರೋಡೆಲ್ಲ ಕಂಪ್ಲೀಟ್ ತಾರ್ ರೋಡ್ ಹಾಕಿದ್ದಾರೆ. ಹಾಗೆ ಬಿಲ್ಡಿಂಗ್ ಇದು ತೋರಿಸ್ತೀನಿ ನೋಡಿ. ಇದು ಲೆಫ್ಟ್ ಸೈಡ್ ಆಗಿರೋವಂಥದ್ದು 2 BHK, ಅದು 1 BHK. ಅದು ನೋಡಿ, ಅಲ್ಲಿ ಇನ್ನೊಂದು ಪ್ರಾಜೆಕ್ಟ್ ಅದು ಮತ್ತು ಅಲ್ಲೊಂದು ಮುಂದೆಗಡೆ ತುಂಬ ಚೆನ್ನಾಗಿದೆ ನೋಡಿ. ಇಲ್ಲಿ
ಇಲ್ಲಿ ಎ ಬ್ಲಾಕು ತುಂಬ ಡಿಫ್ರೆಂಟಾಗಿದೆ. ಕನ್ಸ್ಟ್ರಕ್ಷನ್ ಮಾಡಿರೋಂಥದ್ದು ಇಂಜಿನಿಯರ್ಗೆ ತಲೆನೇ ತಲೆ ನೋಡಿ ಎಷ್ಟು ಡಿಫ್ರೆಂಟಾಗಿದೆ ಅಂದರೆ, ಇದು ಟೀನೂ ಅಲ್ಲ, ಹೆಚ್ಚು ಅಲ್ಲ, ಯಾವುದು ಅಂತಲೇ ಗೆಸ್ ಮಾಡೋಕ್ಕಾಗಲ್ಲ. ಆ ಥರ ಒಂದು ಸಪ್ರೇಟ್ ಏನೇ ಒಂದೇ ಬ್ಲ್ಯಾಕೆ 3 ಭಾಗ ಮಾಡಿ ನೋಡಿ. ಆ ಕಡೆ ಕಾಣಿಸ್ತಾ ಇರೋದು ಲಾಸ್ಟು, ಅದಾದಮೇಲೆ ಇದು ಸಪ್ರೇಟು ಸೆಂಟ್ರಲ್ಲಿ ತಿರ್ಗಾ ಮತ್ತೆ ನೋಡಿ ಅಲ್ಲಿ ಜಾಯಿಂಟ್ ಆಗಿತ್ತು, ಮತ್ತು ಇಲ್ಲೊಂದು ಟೋಟಲ್ 3 ಜಾಯಿಂಟ್ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಈ ಥರ ಒಂದು ವ್ಯೂ ಕಾಣಿಸ್ತದೆ ನೋಡಿ. ಅಲ್ಲಿ ಇನ್ನು ಅಂಗಡಿಗಳೇನೋ ಕಟ್ತಾ ಇರ್ಬೋದು ಅಂತ ಅಂದ್ಕೊತೀನಿ 100%. ಯಾಕೆಂದರೆ ಇಷ್ಟು ಮನೆಗಳು ಬರೋದ್ರಿಂದ ಒಂದು ಅಂಗಡಿಗಳು ಬೇಕಾಗುತ್ತೆ. ಈಗ ಕಟ್ತಾ ಇದ್ದಾರೆ ಇನ್ನು ಇಲ್ಲಿ ನೋಡಿ. ಎಷ್ಟು ಅಗಲ ರೋಡ್ ಇದೆ ಅಂದರೆ ತುಂಬ ಚೆನ್ನಾಗಿದೆ. ಇದು SBP ವಾಟ್ರಿಗೆ ಸಂಬಂಧಪಟ್ಟಿದ್ದು ಏರಿಯಾ. ಅದು ಲಾಸ್ಟ್ ವೀಡಿಯೋದಲ್ಲಿ ಕಂಪ್ಲೀಟಾಗಿ ಒಳಗಡೆ ಎಲ್ಲ ಹೋಗಿ ತೋರಿಸಿದ್ದೀನಿ. ಬನ್ನಿ ಮೈನ್ ಎಂಟ್ರೆನ್ಸ್ ಹತ್ರ ಹೋಗೋಣ. ಅಲ್ಲೇ ಅಂಗಡಿಗಳಾಗ್ತಾಯಿದೆ, ನೋಡೋಣ ಬನ್ನಿ. ನೋಡಿ ಸ್ನೇಹಿತರೆ, ಇಲ್ಲಿ ಸಪ್ರೇಟು ಬೇರೆ ಕಡೆ ಎಲ್ಲ ಬಿಲ್ಡಿಂಗಲ್ಲೇ ಕಟ್ತಾ ಇದ್ದಾರೆ, ಅಂಗಡಿಗಳು ಕೊಟ್ಟಿರ್ತಾರೆ ಫ್ಲ್ಯಾಟ್ ಕೆಳಗಡೆ. ಇದರಲ್ಲಿ ನೋಡಿ 8 ಅಂಗಡಿಗಳು ಬರ್ತದೆ. ತುಂಬ ಚೆನ್ನಾಗಿ ಔಟ್ಸೈಡೆ ಸ್ವಲ್ಪ ಕಾರ್ನರಾಗಿ ಚೆನ್ನಾಗಿದೆ. ಎಲ್ ಶೇಪ್ ಕಟ್ಟಿದ್ದಾರೆ, ಅಂಗಡಿಗಳು ಕಟ್ತಾ ಇದ್ದಾರೆ, ತುಂಬ ಚೆನ್ನಾಗಿದೆ. ನಾವೆಲ್ಲ ವೀಡಿಯೋ ಮಾಡಿಕೊಂಡು ಈಗ ಎಂಟ್ರೆನ್ಸ್ ಬಂದ್ಬಿಟ್ವಿ. ನಮಗೂ ಟೈಮ್ ಆಗಿದೆ, ಮಾಡೋಣ. ನೋಡಿ ಇಲ್ಲಿ ಮೈನ್ ಎಂಟ್ರೆನ್ಸು ಔಟ್ಸೈಡಿಂದ ತೋರಿಸ್ತೀನಿ. ರೋಡ್ ಪಕ್ಕದಲ್ಲೇ ಇರೋವಂಥದ್ದು ಇದು. ರೋಡಿಂದ ಆ ಕಡೆ ಇರೋವಂಥದ್ದು ಸಪ್ರೇಟ್. ಇದು 2 BHK ಮತ್ತು ಅದು 1 BHK ಮತ್ತು ಅಲ್ಲೊಂದಿದೆ ಅದು 1 BHK. ಇದೇ ರೋಡ್ಡು. ಸ್ನೇಹಿತರೆ, ನಾವು ವಿಡಿಯೋ ಕೊನೆ ಭಾಗಕ್ಕೆ ಬಂದಿದ್ದೀವಿ. ನಾವು ಇರೋವಂಥದ್ದು ನೋಡಿ, ಎಲ್ಲ ಫುಲ್ ರೆಡಿಯಾಗಿದೆ. 1 ಲಕ್ಷ ಬಹುಮಾಡಿ ಬೆಂಗಳೂರು ವಸತಿ ಯೋಜನೆ ಅಡಿಯಲ್ಲಿ ವಿಸ್ತರಣ 4 ಎಕರೆ 16 ಗುಂಟೆಯಲ್ಲಿ ಸರ್ವೆ ನಂಬರ್ 145 ನೆಲಗುಳಿ ಭಾಗ 3ರಲ್ಲಿ ಬೆಂಗಳೂರು ದಕ್ಷಿಣ ತಾಲೂಕಲ್ಲಿ ನೋಡಿ. ಈ ಥರ ಈ ಒಂದು ವಿಡಿಯೋ ಇಲ್ಲಿಗಾಗಿರುತ್ತದೆ. ರೋಡ್ ಪಕ್ಕದಲ್ಲೇ ಇದೆ.